ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಮಾಸ ಭವಿಷ್ಯ ಅನ್ನುವಂಥದ್ದು ದ್ವಾದಶ ರಾಶಿಗಳವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಅವರವರ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ದ್ವಾದಶ ರಾಶಿಗಳಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಈ ಒಂದು ಏನು ಆಗಸ್ಟ್ ತಿಂಗಳಿನಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ, ಅವರಿಗೆ ಈ ಒಂದು ಆಗಸ್ಟ್ ತಿಂಗಳು ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಯಲ್ಲಿರುವಂತಹ ಮಕರ ರಾಶಿಯಲ್ಲಿರುವಂತಹವರಿಗೆ ಆಗಸ್ಟ್ ತಿಂಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ದುರ್ಬಲ ಫಲಿತಾಂಶವನ್ನು ನೀಡುವಂತಹದ್ದಾಗಿದೆ. ಹಾಗಾಗಿ ನಿಮ್ಮ ಒಂದು ವೃತ್ತಿಯ ಜೀವನದಲ್ಲಿರುವಂತಹವರು ಈ ಒಂದು ಮಕರ ರಾಶಿಯಲ್ಲಿರುವಂತಹವರ ವೃತ್ತಿ ಅಧಿಪತಿಯಾಗಿರುವಂತಹವನು ಈ ತಿಂಗಳು 21ರವರೆಗೂ ನಿಮ್ಮ 6ನೆಯ ಮನೆಯಲ್ಲಿರ್ತಾನೆ. ತದನಂತರ 7ನೆಯ ಮನೆಗೆ ಹೋಗ್ತಾನೆ. ಶುಕ್ರನು ಈ 2 ಸಂಕ್ರಮಣಗಳು ಒಳ್ಳೆಯದಲ್ಲ. ಈ ತಿಂಗಳು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ಕಾಣಬಹುದಾದಂತಹ ತಿಂಗಳಾಗಿರ್ತದೆ ಮಕರ ರಾಶಿಯಲ್ಲಿರುವಂತಹವರಿಗೆ. ತಿಂಗಳ ದ್ವಿತೀಯಾರ್ಧದಲ್ಲಿ ವಿಶೇಷವಾಗಿ ಆಗಸ್ಟ್ 21ರ ನಂತರ ಶುಕ್ರನು 7ನೆಯ ಮನೆಯಲ್ಲಿದ್ದಾಗ ನೀವು ನಿಮ್ಮ ವ್ಯವಹಾರದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ನೋಡಿ, ಯಾರೇ ಆಗಿರಬಹುದು, ಮಕರ ರಾಶಿಯಲ್ಲಿರುವಂಥವ್ರು ನೀವು ಉದ್ಯೋಗ ಮಾಡ್ತಾ ಇರಿ ಅಥವಾ ಬಿಸ್ನೆಸ್ ಮಾಡ್ತಾ ಇರಿ, ಶುಕ್ರನ ಒಂದು ಸ್ಥಾನ ಅನ್ನುವಂಥದ್ದು 2 ಬಾರಿ ನಿಮಗೆ ಸ್ಥಾನ ಬದಲಾವಣೆ, ಈಗಿರುವಂತಹ ಸ್ಥಾನ ಏನು ಈ ಒಂದು 21ರವರೆಗೂ ಕೂಡ 6ನೇ ಮನೆಯಲ್ಲಿದ್ದು ತದನಂತರ 7ನೇ ಮನೆಗೆ ಹೋಗ್ತಾ ಇರುವಂಥದ್ದು ಎರಡೂ ಕೂಡ ಅನುಕೂಲಕರವಾಗಲ್ಲ. ಈಗ ಆಲ್ರೆಡಿ ಬಿಸ್ನೆಸ್ಸಲ್ಲಿ ತುಂಬ ನೋಡ್ತಾ ಇರ್ತೀರಿ, ನಿಮ್ಮ ವೃತ್ತಿಪರದಲ್ಲಿ ಏನು ಏಳಿಗೆ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇರುತ್ತೆ, ಇನ್ನೂ ಸ್ವಲ್ಪ ಒಳಿತಲ್ಲ ಅನ್ನುವಂಥದ್ದೇ ಕಾಣ್ತಾ ಇರುವಂಥದ್ದು. ಈ ಎರಡೂ ಕೂಡ ನಿಮಗೆ ಒಳ್ಳೆಯದಲ್ಲ. ಈ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅಸಮಾಧಾನದ ವಾತಾವರಣ ಅನ್ನುವಂಥದ್ದು ಖಂಡಿತವಾಗಿರುವಂಥದ್ದು. ಇನ್ನು ದ್ವಿತೀಯಾರ್ಥದಲ್ಲಿ ವಿಶೇಷವಾಗಿ ಆಗಸ್ಟ್ 21ರ ನಂತರ ಶುಕ್ರನು 7 ಮನೆಗೆ ಹೋದಾಗ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೋದು, ಹೆಚ್ಚು ಗಮನವನ್ನು ಹರಿಸ್ಬೇಕಾಗುತ್ತೆ. ನೀವೇನೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗಲೂ ಕೂಡ ಅದಕ್ಕೆ ಜಸ್ಟಿಫೈ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರಿ, ಆದರೂ ಕೂಡ ಇನ್ನೂ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕಾಣ್ತಾ ಹೋಗ್ತೀರಿ. ಅಂದರೆ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ ಈ ಒಂದು ಮಕರ ರಾಶಿಯವರಿಗೆ. ಈಗ ತಾನೇ 7.5 ಕಂಪ್ಲೀಟ್ ಆಗಿದೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಒಳ್ಳೊಳ್ಳೆಯ ಕಾಲಗಳು ಕೂಡ ಬರುವಂಥದ್ದಿದೆ. ಅದನ್ನು ನೀವು ನಿರೀಕ್ಷೆಯಿಂದ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದೀರಿ, ಇನ್ನು ಮುಂದೇನೂ ನೀವು ಅದೇ ಒಂದು ನಿರೀಕ್ಷೆಯಲ್ಲಿ ಕಾಯಬೇಕಾಗುತ್ತೆ. ಇನ್ನು ಸ್ವಲ್ಪ ದಿನ ಈ ಶುಕ್ರನ ಇನ್ನೂ ಒಂದು ಸ್ಥಾನ ಬದಲಾವಣೆ ಆದಾಗ ನಿಮಗೆ ಅನುಕೂಲ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದಾಗ ಮಕರ ರಾಶಿಯಲ್ಲಿರುವಂಥವ್ರಿಗೆ ಮಿಶ್ರಮ ಫಲಿತಾಂಶ ಅನ್ನುವಂತಹದ್ದು ನೀಡ್ತಾ ಇರುವಂಥದ್ದು. ಈ ಒಂದು ಮನೆಯಿಂದ ಹೊರಗಡೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು, ಮನೆಯಲ್ಲಿಲ್ದಲೆ ಹಾಸ್ಟೆಲಲ್ಲಿ PGಯಲ್ಲಿ ಇದ್ಕೊಂಡು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾದಂತಹ ತಿಂಗಳಾಗಿದೆ. ಆದರೆ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಅಧ್ಯಯನ ಮಾಡ್ತಾ ಇರುವಂಥವರು, ಅಂತಹ ವಿದ್ಯಾರ್ಥಿಗಳು ವಿಚಲಿತರಾಗಬಹುದಾದಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅದರ ಬಗ್ಗೆ ಗಮನ ಹರಿಸ್ದಲೆ ನಿಮ್ಮ ಓದಿನ ಮೇಲೆ ನೀವು ಗಮನ ಹರಿಸಿದ್ರೆ ಸಾಕಾಗ್ತದೆ. ಇಲ್ಲ ಅಂದರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುವಂಥದ್ದು, ವಿಚಲಿತರಾಗುವಂಥದ್ದು ಕಂಡು ಬರ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ಇನ್ನು ಈ ಒಂದು ಮಕರ ರಾಶಿಯಲ್ಲಿರುವಂಥವ್ರಿಗೆ ಕುಟುಂಬ ಜೀವನ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ ಕೆಲವು ತಪ್ಪು ತಿಳುವಳಿಕೆಗಳು ಕಾಣಬಹುದಾದಂಥದ್ದು ಕಂಡು ಬರ್ತಾ ಇದೆ. ಆದರೆ ಶೀಘ್ರದಲ್ಲಿಯೇ ತಪ್ಪು ಗ್ರಹಿಕೆಗಳು ಪರಿಹರಿಸಲ್ಪಡುತ್ತವೆ ಮತ್ತು ಪರಸ್ಪರ ಭಿನ್ನಾಭಿಪ್ರಾಯಗಳು ಸಹ ಪರಿಹರಿಸಬಹುದಾದಂತಹದ್ದಾಗಿದೆ. ಮನೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಮಾತುಗಳಿಗೆ ಭಿನ್ನಾಭಿಪ್ರಾಯಗಳು, ತಪ್ಪು ಗ್ರಹಿಕೆಗಳು ಈ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಕೂಡ ಕಂಡುಬರುವಂತಹ ಸಾಮಾನ್ಯವಾದಂತಹ ಸಂಗತಿ. ಅದನ್ನು ದೊಡ್ಡದು ಮಾಡ್ದಲೆ ಅದನ್ನು ಅಲ್ಲೇ ಪರಿಹರಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತ ಹೇಳಿ ಈ ಮೂಲಕವಾಗಿ ತಿಳಿಸ್ಬೋದು. ಇನ್ನು ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನೀವೇನಾದರೂ ನೋಡುವಂಥದ್ದಾದರೆ ಮಕರ ರಾಶಿಯಲ್ಲಿರುವಂಥವರು ಈ ಒಂದು 5ನೆಯ ಮನೆಯಲ್ಲಿರುವಂತಹ ಅಧಿಪತಿ ಶುಕ್ರನ ಸ್ಥಾನ ಅನ್ನುವಂತಹದ್ದು ಈ ತಿಂಗಳು ಅನುಕೂಲಕರವಾಗಿರೋದಿಲ್ಲ. ಪ್ರೀತಿಯ ಜೀವನದಲ್ಲಿರುವಂತಹ ಮಕರ ರಾಶಿಯಲ್ಲಿರುವಂತಹವರಿಗೆ
ಹಾಗಾಗಿ ಈ ತಿಂಗಳು ಪ್ರೇಮ ಸಂಬಂಧ ಅನ್ನುವಂಥದ್ದು ಎಚ್ಚರಿಕೆಯಿಂದ ನಿರ್ವಹಿಸುವಂಥದ್ದು ಬಹಳ ಅಗತ್ಯವಾದಂತಹ ವಿಷಯವಾಗಿರ್ತದೆ. ಇನ್ನು ವಿವಾಹಿತರಿಗೆ ಹೇಗಿದೆ, ವೈವಾಹಿಕ ಜೀವನದ ಕುರಿತಾಗಿ ಮಾತನಾಡೋದಾದರೆ ಈ ತಿಂಗಳು ನಾವು ಈ ವಿಷಯದಲ್ಲಿ ಕೆಲವು ದೌರ್ಬಲ್ಯಗಳನ್ನು ನೋಡಬಹುದಾಗ್ತದೆ. ಹಾಗಾಗಿ ಆದ್ದರಿಂದ ಈ ಒಂದು ತಿಂಗಳು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಜಾಗೃತರಾಗಿರ್ಬೇಕಾಗತ್ತೆ. ಮಕರ ರಾಶಿಯಲ್ಲಿರುವಂತಹವರು ವಿಶೇಷವಾಗಿ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ನಿಮ್ಮ ಬಾಳ ಸಂಗಾತಿಯ ಮೇಲೆ. ಅವರಿಗೆ ಪ್ರೀತಿ ಕಾಳಜಿನ ತೋರಿಸುವಂಥದ್ದು, ನಿಮ್ಮ ನಡುವೆ ಒಂದು ವಿಶೇಷವಾದಂತಹ ಬಾಂಧವ್ಯ ಅನ್ನುವಂಥದ್ದನ್ನು ನೀವು ಹೆಚ್ಚು ಬಾಂಡಿಂಗ್ನ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಇನ್ನು ಹಣಕಾಸಿನ ಕುರಿತಾಗಿ ನೋಡುವಂಥದ್ದಾದರೆ ಮಕರ ರಾಶಿಯಲ್ಲಿರುವಂತಹವರಿಗೆ ಈ ತಿಂಗಳು ಲಾಭದ ಮನೆಯಲ್ಲಿ ಅಧಿಪತಿಯಾದಂತಹ ಮಂಗಳನು ಈ ಒಂದು ಸ್ಥಾನ ಅನ್ನುವಂತಹದ್ದು ಲಾಭದ ವಿಷಯದಲ್ಲಿ ಸರಾಸರಿಗಿಂತ ಉಳಿದಿರಬಹುದಾದಂಥದ್ದಾಗಿದೆ. ಹಾಗಾಗಿ ಸಾಮಾನ್ಯವಾಗೇ ಇದೆ, ಏನು ಡಿಫ್ರೆನ್ಸ್ ಅನ್ನುವಂಥದ್ದಿಲ್ಲ. ಈಗ ಆಲ್ರೆಡಿ 2-3 ತಿಂಗಳಿಂದ ಹೇಗಿದೆ, 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅದೇ ಇರುವಂಥದ್ದು. ಇನ್ನೊಂದು 2 ತಿಂಗಳು ನಿಮಗೆ ಇದೇ ರೀತಿಯಾಗಿರುವಂಥದ್ದಾಗಿರ್ತದೆ. ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಸ್ವಲ್ಪ ಜಾಗೃತೆಯಿಂದ ಇರುವಂಥದ್ದು ಅನಿವಾರ್ಯತೆ. ಅನಿಯಮಿತವಾದಂತಹ ಒಂದು ಆಹಾರ, ಒಂದು ನಿಯಮ ಇಲ್ಲದಲೇ ಆಹಾರ ಸೇವಿಸುವಂಥ ಪದ್ಧತಿ ಅಥವಾ ಹೊಟ್ಟೆ ಅಥವಾ ಬಾಯಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಬಹುದು. ಈ ರೀತಿಯಾದಂತಹ ಆಹಾರ ಶೈಲಿಯಿಂದ ತಲೆನೋವು, ಜ್ವರ, ಕಣ್ಣಿನ ಕಿರಿಕಿರಿ ಅಥವಾ ಜನನಾಂಗಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕಾಣಬಹುದು, ಕಂಡು ಬರ್ತಾ ಇದೆ. ಇನ್ನು ಪರಿಹಾರ ಏನಪ್ಪ ಅಂದರೆ ಧಾರ್ಮಿಕ ಸ್ಥಳ ಅಥವಾ ದೇವಸ್ಥಾನಗಳಲ್ಲಿ ಅಕ್ಕಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡೋದ್ರಿಂದಾಗಿ ನೀವೊಂದು ಮಕರ ರಾಶಿಯಲ್ಲಿರುವಂಥವ್ರಿಗೆ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಈ ಮೂಲಕವಾಗಿ ಕಂಡು ಬರ್ತಾ ಇರುವಂತಹದ್ದು. ಈ ಮೂಲಕವಾಗಿ ಮಕರ ರಾಶಿಯಲ್ಲಿರುವಂಥವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದಿತ್ತು. ಇನ್ನು ನಿಮ್ಮ ಜೀವನದಲ್ಲಿ ಏನಾದರೂ ಹೆಚ್ಚಿನ ಸಮಸ್ಯೆಗಳು ಕಂಡು ಬರ್ತಾ ಇದೆ, ಆ ಸಮಸ್ಯೆಗಳಿಂದ ಪರಿಹಾರ ಅನ್ನುವಂಥದ್ದನ್ನು ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಿ ನಿಮ್ಮ ಎಂತಹದ್ದೇ ಸಮಸ್ಯೆಗಳಾಗಿದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಲಭ್ಯವಾಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.